ಹರಿ ಓಂ ನಮಸ್ಕಾರ ವೀಕ್ಷಕರೇ. ನಾವು ವಿಶೇಷವಾಗಿ ವೇದ ಬ್ರಹ್ಮಶ್ರೀ ಕಮಲೇಶ್ ಶಾಸ್ತ್ರಿಗಳವರ ಮನೆಯಲ್ಲಿ ನಡೆಯುತ್ತಿರುವ ಗುರುಚರಿತ್ರೆ ಪಾರಾಯಣ ಕಾರ್ಯಕ್ರಮಕ್ಕೆ ವೀಕ್ಷಿಸಲು ಭಾಗವಹಿಸಲು ಹೋಗೋಣ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹರಿ ಓಂ ನಮಸ್ಕಾರ. ದ್ವಿತೀಯ ಪರಾರ್ಧೆ ಶ್ವೇತವರಾಹ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯಾಂ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಸಂಹಿತ ಪ್ರಭವಾದಿಷಷ್ಟಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತು ಶ್ರೀ ಪರಾಭವನಾಂ ಸಂವತ್ಸರಸ್ಯ ದಕ್ಷಿಣಾಯಿನೆ ಗ್ರೀಷ್ಮ ಋತು ಆಷಾಢ ಮಾಸೆ ಪಕ್ಷೆ ನವಮ್ಯಾಂ ಶುಭತಿಥೌ ವಾಸರಃ ವಾಸರಸ್ತು ಅದ್ಯ ಸೌಮ್ಯವಾಸರ अस्माकं सह कुटुम्बानां सर्वेषां आस्तिकभक्तमहाजनानां क्षेमस्थैर्य विजयवीर्य आयुरारोग्यं मम श्रीनिधिं दत्तात्रेयमहं भजे मे मध्यस्थपाणियुगले नमस्शूले यस्य स्तवोद्वगरयोः शुभशङ्खचक्रे वन्दे तमत्र वरदं भुजषट्कयुक्तेन भगवन् दत्तजागृहि भक्तवत्सल सामीप्यं कुरु मे मानसार्चने। अस्मिन् पुस्तके श्रीपाद श्रीवल्लभं श्री नृसिंह सरस्वतीं श्री दत्तात्रेयं च ध्यायामि। दत्तात्रेयाय दुरितदवानलाय नमः, सकलार्तिपञ्चनाय नमः, भक्तकल्पद्रुमाय नमः, श्री दत्तात्रेयाय नमः। नाम पूजां समर्पयामि। यथा नमः, दयाब्धे नमः, दहनाय नमः, दमाय नमः, दक्षाय नमः, दरग्नाय नमः, दस्युग्नाय नमः, दर्शाय नमः, दर्पहराय नमः, दवाय नमः, दात्रे नमः, दारुणाय नमः, दान्ताय नमः। वन्दयामि नारसिंह सरस्वती पाहि मां चित्तजानि सर्वचक्रमस्तवारणं सत्त्वसारशोभितात्मसप्तश्रीवल्लभम् उत्तमावतारभूतकर्तृभक्तवत्सलं वन्दयामि नारसिंह सरस्वती पाहि मां वन्दयामि नारसिंह सरस्वती पाहि मां भूमिकर्तुमीश्वरं कामक्रोधमोहरहितसोमसूर्यलोचनम्। ಅವರು ಭಾಳ ಆ್ಯಕ್ಟಿವ್ ಅವರು ಅಲ್ವಾ? ನಮಗೆ ಆತ್ಮೀಯರು, ನಮ್ಮ ಪುಟ್ಟಲು ಎಷ್ಟೋ ಅವರು ಅಷ್ಟೇ ತಂಗಿ ಇದ್ದಾರೆ. ಹೌದು ಹೌದು ಸರ್. ಅದಕ್ಕೆ ನಾವು ಅಷ್ಟು ಕ್ಲೋಸ್ ಆಗಿ ಅವರು ಮಾಡ್ತಿರ್ತೀವಿ. ಪಾಲಕಂ ಬುದ್ಧಿದಾಯಕಂ ವರ್ಣಾಶ್ರಮ ವಿಧಾತಾರಂ ಪಿತರಂ ಒಂದೇ ಗುಣಮಾಶ್ರಯೇ. ಜನಕಂ ಈ ಶರೀರದ ಜನ್ಮಕ್ಕೆ ಅವರೇ ಕಾರಣ. ಜನಕಂ ಸ್ವಶರೀರಸ್ಯ, ಈ ಶರೀರ ಅವ್ರು ಕೊಟ್ಟಿರೋದು. ಬುದ್ಧಿದಾಯಕ, ಹೀಗೆ ಬದುಕಬೇಕಪ್ಪ ಅಂತ ದಾರಿ ಹಾಕ್ಕೊಟ್ಟಿದ್ದಾರೆ. ವರ್ಣಾಶ್ರಮ ವಿಧಾತಾರ, ತಂದೆನ ಬಿಟ್ಟು ಇನ್ಯಾರಿಗೂ ಉಪನಯನವಾಗಲಿ ಮದುವೆ ಆಗಲಿ ಸಂಸ್ಕಾರಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಅವರು ಇಲ್ಲದಿದ್ದರೆ ಬೇರೆಯವರೇ ಹೊರತು ಅದರಿಂದ ಸದಾ ಕಾಲದಲ್ಲೂ ಯಾರನ್ನು ಸ್ಮರಣೆ ಮಾಡ್ತೀವೋ ಗುರು ಅನ್ನೋ ಸ್ಥಾನದಲ್ಲಿ ಅಲ್ಲಿ ತಂದೆಯನ್ನೇ ಇಟ್ಟು ಸ್ಮರಣೆ ಮಾಡಿ. ಬ್ರಾಹ್ಮಣರೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇದು. ಯಾಕೆ ಅಂದರೆ ಸನ್ಯಾಸವನ್ನು ಸ್ವೀಕಾರ ಮಾಡದಂಥ ಶ್ರೀಪಾದ ಶ್ರೀವಲ್ಲಭರಾಗಲಿ ನರಸಿಂಹ ಸರಸ್ವತಿಗಳಾಗಲಿ ಹೀಗೆ ಅನೇಕ ಅವತಾರ ಮಾಡಿದಂಥ ಅಕ್ಕಲಕೋಟೆ ಮಹಾರಾಜರು ಸಮರ್ಥ ರಾಮದಾಸರಾಗಲಿ ವಾಸುದೇವಾನಂದ ಸರಸ್ವತಿಗಳಾಗಲಿ ಇನ್ನು ಅನೇಕ ದತ್ತಾತ್ರೇಯರ ಅವತಾರ
ನನ್ನ ವರದಹಳ್ಳಿ ಶ್ರೀಧರ ಸ್ವಾಮಿಗಳಾಗಲಿ ಇವರೆಲ್ಲರೂ ದತ್ತಾತ್ರೇಯರ ಅಂಶದಿಂದಲೂ ಸನ್ಯಾಸವನ್ನು ಅವಧೂತಾಶ್ರಮವನ್ನು ಸಕ್ಕರೆ ಪಟ್ಟಣದ ಸ್ವಾಮಿಗಳಾಗಲಿ ವೆಂಕಟಾಚಲ ಅವಧೂತರು ಇವರೆಲ್ಲ ಕೂಡ ದತ್ತಾತ್ರೇಯರ ಒಂದು ವಿಶೇಷವಾಗಿರ್ತಕ್ಕಂತಹ ದತ್ತ ಅವಧೂತ ಅಂತ. ದತ್ತ ಅಂದರೆ ತನ್ನನ್ನು ತಾನು ಕೊಟ್ಕೊಂಡಿರ್ತಕ್ಕಂಥದ್ದು. ತ್ರಯ ಅಂತಂದ್ರೆ ತ್ರಿಮೂರ್ತಿ ಸ್ವರೂಪ. ಅತ್ರಿ ಮುನಿಗಳಿಗೂ ಅನಸೂಯ ಅಮ್ಮನವ್ರಿಗೂ ಮಗನಾಗಿ ಹುಟ್ಟಿ ಅವ್ರ ಜೊತೆ ಒಳಗೆ ಬಾಳದಂಥವರು ದತ್ತಾತ್ರೇಯ. ಅವರು ಮಕ್ಕಳು ನೀವೇ ನನ್ನ ಮಕ್ಕಳಾಗಬೇಕು ಅಂತ ಅನಸೂಯ ಮಹಾಪತಿವ್ರತೆ ಪ್ರಾರ್ಥನೆ ಮಾಡಿದಾಗ ನಾವೇ ನಿನ್ನ ನಿನ್ನ ಗರ್ಭದಿಂದ ಹುಟ್ಟುತ್ತೀವಮ್ಮ ಅಂತ ಹೇಳಿ ತಮ್ಮೊಂದು ಅಂಶದಿಂದ ಪರಮೇಶ್ವರ, ಮಹಾವಿಷ್ಣುವು, ಪರಬ್ರಹ್ಮ 3 ಜನ ಅತ್ರಿ ಋಷಿಗಳ ಮಕ್ಕಳಾಗಿ ಹುಟ್ಟುತ್ತಾರೆ. ಅವನು ಲಯಕಾರಕನಾಗಿ ಜಗತ್ತನ್ನು ನೋಡ್ಕೋಬೇಕಾದ್ರಿಂದ ದೂರ್ವಾಸರಾಗಿ ಹುಟ್ಟಿ ತಾಯಿ ಅಪ್ಪಣೆ ಪಡೆದು ತಪಸ್ಸಿಗಾಗಿ ಅವರು ಹೊರಟೋಗ್ತಾರೆ. ತಮ್ಮೊಂದು ಅಂಶವನ್ನು ಇಲ್ಲಿರ್ತಕ್ಕಂಥ ದತ್ತಾತ್ರೇಯನಲ್ಲೇ ನ್ಯಾಸ ಮಾಡ್ತೀವಿ ಅಂತ ಹೇಳಿ. ಹೀಗಾಗಿ ತ್ರಿಮೂರ್ತಿ ಸ್ವರೂಪರು ದತ್ತಾತ್ರೇಯರು. ದತ್ತಾತ್ರೇಯರು ಪರಮೇಶ್ವರನನ್ನು ಕುರಿತು ಅನೇಕ ವರ್ಷ ತಪಸ್ಸು ಮಾಡಿದಾಗ ಯಾವುದು ದಕ್ಷಿಣಾಮೂರ್ತಿ ಸ್ವರೂಪದಿಂದ ಗುರುವು, ಜಗದಾದಿ ಗುರುವು ಅಂತ ನನಗೆ ಹೆಸರಿದೆಯೋ ಅದನ್ನು ನೀನು ತಪಸ್ಸು ಮಾಡಿದ್ದೀಯಾ, ಇನ್ನು ಮುಂದೆ ನೀನೇ ಆದಿಗುರುವು ಅಂತ ಹೇಳಿ ತನ್ನ ಬಿರುದನ್ನು ದತ್ತಾತ್ರೇಯರಿಗೆ ಪರಮೇಶ್ವರ ಕೊಟ್ಟು, ಅಲ್ಲಿಂದ ದತ್ತಾತ್ರೇಯರನ್ನೇ ಗುರು ಪರಂಪರೆಯಲ್ಲಿ ಆದಿ, ಅವರೇ ಮೊದಲನೆಯವರು. ಗುರು ಅಂದರೆ ಏನು? ಗುಕಾರ ಅಂದರೆ ಕತ್ತಲು, ರುಕಾರ ಅಂದರೆ ಅಗ್ನಿಬೀಜ, ಅದು ಕತ್ತಲೆಯನ್ನು ಪರಿಹಾರ ಮಾಡತಕ್ಕಂಥದ್ದು. ಆ ಕತ್ತಲೆಯನ್ನು ಕತ್ತಲೆ ಅಂದರೆ ಯಾವುದಪ್ಪ ಅಂದರೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ನಿಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಭಗವಂತನ ಆಶ್ರಯ ಮಾಡೋದ್ರಿಂದ ಜ್ಞಾನಿ ಭಕ್ತನೇ ನನಗೆ ಪ್ರಿಯನಾದವನು, ಅವನನ್ನು ನಾನು ತಂದೆ ಮಗುವನ್ನು ಎತ್ಕೊಂಡ ಹಾಗೆ ನನ್ನ ಕಡೆಗೆ ಕರ್ಕೊಂತೀನಿ ಅಂತ ಪರಮಾತ್ಮ ಹೇಳಿದ. ಹಾಗೆ ಆಚಾರ ಧರ್ಮ ಅಂದರೆ ಇದು ಮಾಡಬಹುದು, ಇದು ಮಾಡಬಾರದು, ಎರಡನ್ನೂ ಇಂಗ್ಲೀಷ್ನಲ್ಲಿ ಕ್ಲಾಸಿಫೈಡ್ ಅಂತಾರೆ. ಹಾಗೆ ವಿಭಾಗ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಗುರು. ಆ ಗುರು ಮಧುಕೈಟಭಾರೆ, ಮಧುಕೈಟಭರನ್ನು ಕೊಂದಂತಹ ಯಾವ ಮಹಾವಿಷ್ಣುವಿನ ಇದ್ದಾನೆ ಅವನನ್ನು ಪ್ರಾರ್ಥನೆ ಮಾಡ್ತಾರೆ ಮುಕುಂದಮಾಲಾ ಸ್ತೋತ್ರದಲ್ಲಿ. ಮಜ್ಜನ್ಮನ ಫಲಮಿದಂ ಮಧುಕೈಟಭಾರೆ ತ್ವದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಇತಿ ಮಾಂ ಸ್ಮರ ಲೋಕನಾಥ. ನರಸಿಂಹ ಸರಸ್ವತಿಗಳಾಗಿ ಜನ್ಮ ತಾಳಿದ್ದಾರೆ ಅಂತ ನಮ್ಮೆಲ್ಲರ ನಂಬಿಕೆ. ಹಾಗಾಗಿ ಇದು ದತ್ತಾತ್ರೇಯರ ಗುರು ಪರಂಪರೆಯ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಚರಿತ್ರೆಯ ಪುಸ್ತಕ. ಇದನ್ನು ಪಾರಾಯಣ ಮಾಡಬೇಕಾದರೆ ಬೆಳಗ್ಗೆ ಸೂರ್ಯ ನಮಸ್ಕಾರ, ನವಗ್ರಹ ಜಪ, ಸ್ವಾಮಿಗೆ ರುದ್ರಾಭಿಷೇಕ ಇವೆಲ್ಲ ಮಾಡಿ ಪುಸ್ತಕವನ್ನು ಪೂಜೆ ಮಾಡಿ ನಾವು ಈ ಚರಿತ್ರೆ ಪಾರಾಯಣ ಮಾಡುವಾಗೆ ಮೊದಲು ಅನಂತರದಲ್ಲೂ ಕೂಡ ಭಜನೆಯನ್ನು ಮಾಡಬೇಕು. ಪಾರಾಯಣ ಆದಮೇಲೆ ಈ ಕ್ರಮದಲ್ಲಿ ಏನೇನೆ ನಾವು 28 ವರ್ಷ ಮುಗಿಸಿ ಇವತ್ತು 29ನೇ ವರ್ಷದಲ್ಲಿ ಗುರುಚರಿತ್ರ ಪಾರಾಯಣವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಭಕ್ತರು ನಮಗೆ ಸಹಕಾರವನ್ನು ಕೊಟ್ಟು ಬಂದು ಗುರುಚರಿತ್ರೆಯಲ್ಲಿ ಭಾಗವಹಿಸಿ ಇದನ್ನಿಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಅಣ್ಣ ಅಂತೂ ಭಗವಂತ ಬೆನ್ನಲ್ಲಿದ್ದು ರಕ್ಷಣೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಈ 29 ವರ್ಷಗಳು ಕೂಡ ಒಂದು ವರ್ಷವೂ ತಪ್ಪದೆ ನನ್ನ ಜೊತೆಯಲ್ಲಿ ಇದ್ದು
ನನಗೆ ಮಾರ್ಗದರ್ಶನ ಮಾಡ್ತಾ ನಡೆಸ್ಕೊಂಡು 30ನೇ ಅಧ್ಯಾಯ ಪ್ರಾರಂಭವಾಗ್ತಿದೆ. ಶ್ರೀ ಗಣೇಶಾಯ ನಮಃ, ಶ್ರೀ ಶಾರದಾ ದೇವಿಯೇ ನಮಃ, ಶ್ರೀ ಗುರುಭ್ಯೋ ನಮಃ. ಸಿದ್ಧಯೋಗಿಯು ನಾಮಧಾರಕನನ್ನು ಶಿಷ್ಯ ಗುರುಚರಿತ್ರ ಶ್ರವಣದಲ್ಲಿ ನಿನಗಿರುವ ಅಪರಿಮಿತವಾದ ದಾಹ ಗಮನಿಸಿ ಸಂತೋಷವಾಗಿದೆ ಹಾಗೂ ನನ್ನ ಜ್ಞಾಪಕ ಶಕ್ತಿಯು ಉದ್ದೀಪನಗೊಳ್ಳುತ್ತಿದೆ. ಶ್ರೀ ಗುರುವಿನ ಮುಂದಿನ ಚರಿತ್ರೆ ಆಲಿಸು. ಶ್ರೀ ನೃಸಿಂಹ ಸರಸ್ವತಿಗಳು ಗಾಣಿಗಾಪುರದಲ್ಲಿ ಅನುಷ್ಠಾನದಲ್ಲಿ ತೊಡಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಚರಿಸುತ್ತಾ ಭಕ್ತರ ಕಾಮಧೇನುವಾಗಿ ತಮ್ಮ ದಿವ್ಯ ಲೀಲೆಗಳ ಮೂಲಕ ಭಕ್ತ ಸಮೂಹಕ್ಕೆ ಆಯುರಾರೋಗ್ಯ ಸುಖ ಸಂಪದ ಅಭಿವೃದ್ಧಿಗಳನ್ನು ಅನುಗ್ರಹಿಸಿ ಅವರೆಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾರ್ಗದರ್ಶನ ಮಾಡುತ್ತಿದ್ದರು. ಅವರ ಅನುಗ್ರಹದಿಂದ ರೋಗಿಗಳು ಆರೋಗ್ಯವಂತರು, ಬಂಜೆಯರು ಪುತ್ರವತಿಯರು, ದರಿದ್ರರು ಧನಿಕರು, ಮೂಢರು ಜ್ಞಾನಿಗಳು, ಪತಿತರು ಪಾವನರು ಆದರು. ಈ ಭಕ್ತ ಸಮೂಹದಲ್ಲಿ ಉತ್ತರ ಪ್ರದೇಶದ ಮಾಹೂರಿ ಎಂಬ ನಗರದ ಗೋಪಿನಾಥನು ಒಬ್ಬನು. ಅವನು ತುಂಬ ಐಶ್ವರ್ಯವಂತನಾದರೂ ದತ್ತಾತ್ರೇಯನ ಮಹಾಭಕ್ತ. ಅವನ ಧರ್ಮಪತ್ನಿ ಅನಸೂಯೆಯು ವೈವಾಹಿಕ ಜೀವನದಲ್ಲಿ ಪತಿಯೊಡನೆ ಸಾಮರಸ್ಯದಿಂದ ಬಾಳ್ವೆ ನಡೆಸುತ್ತಿದ್ದಳು. ದತ್ತಪ್ರಭುವಿನ ಅನುಗ್ರಹದಿಂದ ಅವರಿಗೊಬ್ಬ ಸುಲಕ್ಷಣವಾದ ಮಗ ಹುಟ್ಟಿದನು. ಅವನಿಗೆ ದತ್ತ ಎಂದೇ ನಾಮಕರಣ ಮಾಡಿದರು. ಆ ಹುಡುಗನು ತಂದೆ ತಾಯಿಗಳ ಮುದ್ದಿನ ಮಗನಾಗಿ ಬೆಳೆದರೂ ಆಚಾರಶೀಲನಾಗಿ ವೇದಾಂತದಲ್ಲಿ ಆಸಕ್ತನಾಗಿ ಸೌಮ್ಯ ಸ್ವಭಾವದವನಾಗಿ ಬೆಳೆದನು. ಸಕಾಲದಲ್ಲಿ ದತ್ತನಿಗೆ ಬ್ರಹ್ಮೋಪದೇಶವಾಯಿತು. ಇನ್ನೂ 12ನೇ ವರ್ಷದವನಿದ್ದಾಗ ಪಕ್ಕದ ಊರಿನ ಶ್ರೀಮಂತ ಪುತ್ರಿಯಾದ ಕಾತ್ಯಾಯಿನಿ ಎಂಬ ಸುಂದರ ಕನ್ಯೆಯೊಡನೆ ವಿವಾಹವಾಯಿತು. ಗಾಣಿಗಾಪುರಕ್ಕೆ ನಡೆದಳು. ಮುಂದೆ ಮುಂದೆ ಪ್ರಯಾಣಿಸಿದಂತೆ ದತ್ತನ ಸ್ಥಿತಿ ವಿಷಮಿಸಿ ಗಾಣಿಗಾಪುರಕ್ಕೆ ಇನ್ನೂ ಸ್ವಲ್ಪ ದೂರ ಇದ್ದಾಗ ಎದುರಿನಿಂದ ಬರುತ್ತಿದ್ದ ಜನರ ಮೂಲಕ ಗುರುನಾಥನು ಸಂಗಮದ ಬಳಿ ಇರುವರೆಂದು ತಿಳಿದುಕೊಂಡು ಪತಿಯನ್ನು ಅಲ್ಲಿಗೆ ವೇಗವಾಗಿ ಕರೆದುಕೊಂಡು ಹೋಗಲು ತೀರ್ಮಾನಿಸಿದಳು. ಹಿಂದಿರುಗಿ ಡೋಲಿಯನ್ನು ನೋಡುವಷ್ಟರಲ್ಲಿ ದತ್ತನು ನಿಧನ ಹೊಂದಿದ್ದ. ಅದನ್ನು ನೋಡಿದ ಆ ಯೌವನಿಯು ಎದೆ ಚೂರಾದಂತಾಯಿತು, ದಿಗ್ಮೂಢನಾದಳು. ಅವನ ಮರಣ ಸಮಯದಲ್ಲಿ ಆತನ ತಂದೆ ತಾಯಿಯಿಂದಲೂ ದೂರ ಕರೆದುಕೊಂಡು ಬಂದು ಬಿಟ್ಟಿದ್ದರು. ಬಿಸಿಲಿನ ಝಳ ತಡೆದುಕೊಳ್ಳಲಾಗದೆ ಮರದ ನೆರಳನ್ನು ಆಶ್ರಯಿಸಿ ಹೋದರೆ ಮರವೇ ಉರುಳಿ ಬಿದ್ದು ಪ್ರಾಣಹರಣವಾದಂತಾಯಿತು. ಅವಳ ಆತ್ಮವೇ ಅವಳ ದೇಹದಿಂದ ಹೋದಂತಾಯಿತು. ತಾನು ತನ್ನ ಮಾಂಗಲ್ಯ ಕಾಯ್ದುಕೊಳ್ಳಲು ಹಿರಿಯರು ಹೇಳಿದ್ದ ಪೂಜೆಯ ವ್ರತಗಳನ್ನು ಮಾಡಿದ್ದೆಲ್ಲ ವ್ಯರ್ಥವಾಯಿತೆ. ಹಿಂದಿರುಗಿ ಹೋಗಿ ಅತ್ತೆ ಮಾವಂದರಿಗೆ ವಿಷಯ ತಿಳಿಸಿದರೂ ಕೂಡಲೇ ದುಃಖ ತಾಳಲಾರದೆ ಮರಣ ಹೊಂದುವರು ಮುಂತಾಗಿ ಹಲುಬುತ್ತಾ ತೀವ್ರವಾಗಿ ದುಃಖಿಸುತ್ತಾ ದಿಕ್ಕು ತೋಚದವಳಾದರು. ಆ ಸಮಯದಲ್ಲಿ ಜಟಾಧಾರಿಯಾಗಿ ದಂಡ ಕಮಂಡಲಗಳನ್ನು ಹಿಡಿದು ಭಸ್ಮ ತ್ರಿಪುಂಡಧಾರಿಯಾಗಿ ರುದ್ರಾಕ್ಷ ಮಾಲೆ ಧರಿಸಿದ ಒಬ್ಬ ಸಾಧುವು ಆಕೆಯ ಬಳಿಗೆ ಬಂದು ಸೌಮ್ಯವಾಗಿ ಮೃದು ಮಾತುಗಳಲ್ಲಿ ಆಕೆಯನ್ನು ಸಾಂತ್ವನಗೊಳಿಸಲು ತಂಗಿ ಎಷ್ಟು ದುಃಖಿಸಿದರೆ ಸಂಸಾರ ಸಂಬಂಧಗಳೆಲ್ಲ ನೀರ ಮೇಲಣ ಗುಳ್ಳೆಯಂತೆ ಕ್ಷಣ ಮಾತ್ರದಲ್ಲಿ ಅಡಿಗೆ ಹೋಗುವುದು. ಮಾನವನ ಜೀವನ ಕನಸಿನಂತೆ, ಕನ್ನಡಿಯೊಳಗಿನ ಗಂಟಿನಂತೆ, ಅವರವರ ಪೂರ್ವಾರ್ಜಿತ ಕರ್ಮಕ್ಕೆ ತಕ್ಕ ದೇಹಕ್ಕೆ ಗಂಡ ಹೆಂಡತಿ, ಅಪ್ಪ ಅಮ್ಮ, ಅಣ್ಣ ತಂಗಿ, ಅತ್ತೆ ಮಾವ ಮುಂತಾದ ಸಂಬಂಧ. ಆದರೆ ಈ ಎರವಿನ ಸಂಸಾರದಲ್ಲಿ ಯಾರಿಗೆ ಯಾರು ಕನಸಿನಂತೆ ಸಂಬಂಧಗಳು ಜಾತಸ್ಯ ಮರಣಂ ಧ್ರುವಂ. ಸಹಸ್ರನಾಮತತ್ತುಲ್ಯಂ ರಾಮನಾಮವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಸಹಸ್ರನಾಮತತ್ತುಲ್ಯಂ ರಾಮನಾಮವರಾನನೆ ಶ್ರೀರಾಮನಾಮವರಾನನೆ ಓಂ ನಮಃ ಇತಿ. ಭಜೋ ಮನರ ಪಾಶಾಂಧಕಾರಕಾಯ ದೂರಭಾಸ್ಕರಂ ಆಯತಾಕ್ಷಪಾಣಿ ಶ್ರೀವಲ್ಲಭೇಶನಾಯಕಂ ಸೇವ್ಯ ಭಕ್ತವೃಂದವರದ ಭೂಯೋ ಭೂಯೋ ನಮಾಮ್ಯಹಂ. ವಂದಯಾಮಿ ನರಸಿಂಹ ಸರಸ್ವತೀಶ ಪಾಹಿ ಮಾಂ. ವಂದಯಾಮಿ ನರಸಿಂಹ ಸರಸ್ವತೀಶ ಪಾಹಿ
लोके सुपरान्तकाले परामृता परिमुच्यन्ति सर्वे दहरं विपापं परमेश्वभूतं यत्पुण्डरीकं पुरमस्य सद्गस्तम् तत्रापि दह्रं गगनं विशोकस्तस्मिन् यदन्तस्तदुपासितव्यम् यो वेदादो स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स मे